ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ನಲ್ಲಿ MS Excel ಪ್ರಾಕ್ಟಿಕಲ್ ಕ್ಲಾಸ್ 11 ಇದರಲ್ಲಿ ಸೇಲ್ಸ್ ರಿಪೋರ್ಟ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋದ ಲಿಂಕ್ ಹಾಕ್ತೀನಿ. ತಾವು ಆ ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಸೊ ಇವತ್ತಿನ ಕ್ಲಾಸು MS Excel ಪ್ರಾಕ್ಟಿಕಲ್ ಕ್ಲಾಸ್ 12. ಇದರಲ್ಲಿ ನಾನು ಒಂದು ಡೇಟ್ ಇಫ್ ಫಾರ್ಮುಲಾ ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಕೆಲವೊಂದು ಎಕ್ಸಾಂಪಲ್ ಕೊಟ್ಟು ನಾನು ಇವತ್ತಿನ ಕ್ಲಾಸ್ದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಮತ್ತು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ MS Excel ಪ್ರಾಕ್ಟಿಕಲ್ ಕ್ಲಾಸ್ 12 ನೋಡೋಣ. ಓಕೆ, ಸೊ ಈಗ ಎಕ್ಸೆಲನ್ನು ನಾನು ಇಲ್ಲಿ ಓಪನ್ ಮಾಡ್ಕೋತೀನಿ. ಎಕ್ಸೆಲನ್ನು ಓಪನ್ ಮಾಡಿದ ನಂತರ ಆಲ್ರೆಡಿ ನಾನು ಏನು ಮಾಡಿದ್ದೀನಿ ಇಲ್ಲಿ ನೋಡ್ಕೋಬೋದು ಡೇಟೆಡ್ ಇಫ್. ಓಕೆ, ಡೇಟೆಡ್ ಇಫ್ ಫಾರ್ಮುಲಾ ಅಂತ ನಾನು ಇಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾವು ಇವತ್ತಿನ ಒಂದು ಕ್ಲಾಸಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಸೀರಿಯಲ್ ನಂಬರ್, ಇಲ್ಲಿ ಐಟಮ್ ನೇಮ್, ಇಲ್ಲಿ ಆರ್ಡರ್ ಡೇಟ್, ಇಲ್ಲಿ ಪರ್ಚೇಸ್ ಡೇಟ್ ಮತ್ತು ಇಲ್ಲಿ ಡೇಟ್ ಡಿಫ್ರೆನ್ಸ್ ಅಂದರೆ ಎಷ್ಟು ಡೇಸ್ ಡಿಫ್ರೆನ್ಸ್ ತೋರಿಸ್ತದೆ. ನಾವು ಆರ್ಡರ್ ಮಾಡಿರ್ತೀವಿ ಒಂದು ಪ್ರಾಡಕ್ಟ್ಗೆ, ಆರ್ಡರ್ ಡೇಟ್ ಹಾಕೋದು ಮತ್ತು ಇಲ್ಲಿ ಪರ್ಚೇಸ್ ಡೇಟ್ ಹಾಕೋದು. ಆಮೇಲೆ ಇಲ್ಲಿ ನಾವು ಡೇಟೆಡ್ ಇಫ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಎಷ್ಟು ಡೇಸ್ ನಾವು ಅದನ್ನು ಅಂದರೆ ಡಿಫ್ರೆನ್ಸ್ ಎಷ್ಟು ಡೇಸ್ ತೊಗೋತೈತಿ ಅನ್ನೋದನ್ನು ಇವಾಗ ನೋಡ್ಕೋಬೋದು. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ 25/10/2024 ಕೊಡ್ತೀನಿ. ಸೊ ಇಲ್ಲಿ ಎಷ್ಟು ಕೊಡ್ತೀನಪ್ಪ ಅಂದರೆ ಇಲ್ಲಿ 2031. ಓಕೆ, 10 ಮತ್ತು ಇಲ್ಲಿ 2024 ಕೊಡ್ತೀನಿ. ಓಕೆ, ಸೊ ಇವಾಗ ಮತ್ತೆ ಒಂದು ಲ್ಯಾಪ್ಟಾಪ್ ಡೇಟನ್ನು ಕೊಡ್ತೀನಿ ಇಲ್ಲಿ. ಓಕೆ, 30/10/2024. ಓಕೆ, ಸೊ ಇಲ್ಲಿ ಪರ್ಚೇಸ್ ಡೇಟು 5/11/2024. ಓಕೆ, ನೆಕ್ಸ್ಟ್ ಯಾವುದು ಕೊಡ್ತೀನಪ್ಪ ಅಂದರೆ ಇಲ್ಲಿ 7/11/2024. ಓಕೆ, ಸೊ ಇವಾಗ ಇಲ್ಲಿ 12/11/2024. ಓಕೆ, ನೆಕ್ಸ್ಟ್ 29. ಓಕೆ, 10/2024. 3/11/2024. ಓಕೆ, ಇನ್ನು ಲಾಸ್ಟು 2/11/2024 ಮತ್ತು ಇಲ್ಲಿ ನಮಗೆ 9/11/2024. ಓಕೆ, ಸೊ ಇಲ್ಲಿ ನಾವು ಆರ್ಡರ್ ಡೇಟನ್ನು ಕೊಟ್ಟಿದ್ದೇವೆ ಮತ್ತು ಪರ್ಚೇಸ್ ಡೇಟನ್ನು ಕೂಡ ಕೊಟ್ಟಿದ್ದೇವೆ. ಸೊ ಇಲ್ಲಿ ಎಷ್ಟು ಡಿಫ್ರೆನ್ಸ್ ಆಗ್ತದೆ ನೋಡೋಣ. ಓಕೆ, ಅದಕ್ಕೆ ಒಂದು ಫಾರ್ಮುಲಾ ಇರ್ತದೆ. ಸೊ ಅದೇ ಈ ಫಾರ್ಮುಲಾನ ನಾವು ಡೇಟೆಡ್ ಇಫ್ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಈಕ್ವಲ್ ಟು ಕೊಡಬೇಕು ಮತ್ತು ಇಲ್ಲಿ ಡೇಟೆಡ್ ಇಫ್ ಅಂತೇಳಿ ಟೈಪ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಬ್ರಕೆಟ್, ಓಪನಿಂಗ್ ಬ್ರಕೆಟ್ ಕೊಟ್ಟ ನಂತರ ಇಲ್ಲಿ ನಮ್ಮದು ಯಾವುದಿದೆಪ್ಪ ಅಂದರೆ ಇಲ್ಲಿ C3. ಓಕೆ, ಇಲ್ಲಿ C3 ಆರ್ಡರ್ ಡೇಟ್ ಇದೆ. ಸೊ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡಿಕೊಡ್ರಿ. ಮತ್ತು ಇಲ್ಲಿ ಕಾಮಾ ಕೊಡಬೇಕು. ಕಾಮಾ ಕೊಟ್ಟ ನಂತರ ಇಲ್ಲಿ ಪರ್ಚೇಸ್ ಡೇಟ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಮತ್ತು ಪುನಃ ಇಲ್ಲಿ ಕಾಮಾ ಕೊಡಬೇಕು. ಮತ್ತು ಇಲ್ಲಿ ಡಬಲ್ ಕೊಟೇಶನ್ ಕೊಟ್ಟು ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಡಿ ಎಂದು ಟೈಪ್ ಮಾಡ್ಕೋಬೇಕು. ಓಕೆ, ಡಿ ಟೈಪ್ ಮಾಡಿಕೊಂಡು ಇಲ್ಲಿ ಬ್ರಕೆಟ್ ಕಂಪ್ಲೀಟ್ ಮಾಡ್ಕೋಬೇಕು. ಓಕೆ, ಡಿ ಎಂದು ಟೈಪ್ ಮಾಡಿ ಇಲ್ಲಿ ಬ್ರಕೆಟ್ ಕಂಪ್ಲೀಟ್, ಡಬಲ್ ಕೊಟೇಶನ್ದಲ್ಲಿ ಡಿ ಮತ್ತು ಡಬಲ್ ಕೊಟೇಶನ್ ಕಂಪ್ಲೀಟ್ ಮತ್ತು ಇಲ್ಲಿ ಬ್ರಕೆಟ್ ಕ್ಲೋಸ್ ಮತ್ತು ಇಲ್ಲಿ ಎಂಟರ್ ಪ್ರೆಸ್ ಮಾಡಿದರೆ ಟೋಟಲ್ ಎಷ್ಟು ಡೇಸ್ ತೊಗೊಂಡಿದ್ದಪ್ಪ ಅಂದರೆ ಅದು 6 ಡೇಸ್ ತೊಗೊಂಡಿದೆ. ಓಕೆ, ಸೊ ಈ ಪ್ರಕಾರ ನಾವು ಇಲ್ಲಿ ಮಾಡ್ಕೋಬೋದು. ಸೊ ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ ಡ್ರ್ಯಾಗ್ ಮಾಡ್ಕೊಂಡು ಬಿಡ್ತೀನಿ. ಡ್ರ್ಯಾಗ್ ಮಾಡಿದ ನಂತರ ಇಲ್ಲಿ ನೋಡ್ಕೋಬೋದು. ಸೊ ಎಷ್ಟು ಡೇಸ್ ತೊಗೊಂಡಿದೆ, ಫಸ್ಟ್ 25 to 31 ತನಕ ಎಷ್ಟು 6 ಡೇಸ್, 30 to 5 6 ಡೇಸ್, 11 to 12 5 ಡೇಸ್, 29 to 3 5 ಡೇಸ್. ಓಕೆ, 2 to 9 7 ಡೇಸ್. ಸೊ ಎಷ್ಟು ಡಿಫ್ರೆನ್ಸ್ ಇದೆ, ಡೇಟ್ ಡಿಫ್ರೆನ್ಸ್ ಎಷ್ಟು ಡೇಸ್ ತೊಗೊಂಡಿದೆ, ನಮಗೆ ಒಂದು ಪರ್ಚೇಸ್ ಮಾಡಲಿಕ್ಕೆ ಎಷ್ಟು ಡೇಸ್ ನಾವು ತೊಗೊಂಡಿದ್ದೀವಿ ಅನ್ನೋದನ್ನು ಈ ಒಂದು ಡೇಟೆಡ್ ಇಫ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವಿಲ್ಲಿ
ನೋಡ್ಕೋಬೋದು. ಸೊ ಈ ಒಂದು ಕ್ಲಾಸ್ದಲ್ಲಿ ನಾನು ಸಿಂಪಲ್ಲಾಗಿ ನಿಮಗೆ ಡೇ ಟು ಡೇ ಫಾರ್ಮುಲಾನ ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಸೊ ಈಗ ನಾವು ಏನು ಮಾಡ್ಕೋಬೋದು, ಕಲರ್ ಕೂಡ ಮಾಡ್ಕೋಬೋದು. ಸೊ ಈ ಕಲರನ್ನು ಇಲ್ಲಿ ಮಾಡ್ತೀನಿ, ಕಲರನ್ನು ಅಪ್ಲೈ ಮಾಡ್ಕೋತೀನಿ ಇಲ್ಲಿ. ಓಕೆ, ಸೊ ಇವುಗಳಿಗೆ ಟೆಕ್ಸ್ಟ್ ಕಲರ್ ಕೊಡ್ತೀನಿ. ಓಕೆ, ಟೆಕ್ಸ್ಟ್ ಕಲರನ್ನು ಕೂಡ ಕೊಡೋಣ ಇದಕ್ಕೆ. ಓಕೆ, ಬೋಲ್ಡ್ ಮಾಡ್ತೀನಿ. ಸೊ ಇವುಗಳಿಗೆ ಕೂಡ ನಾವೇನು ಮಾಡ್ಕೋಬೋದು, ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಔಟ್ಲೈನನ್ನು ಕೂಡ ನಾವಿಲ್ಲಿ ಹಾಕ್ಬೋದು. ಓಕೆ, ಇಲ್ಲಿ ಆಲ್ ಬಾರ್ಡರ್ ಕೂಡ ಕೊಡ್ಬೋದು. ಓಕೆ, ಇಲ್ಲಿ ಆಲ್ ಬಾರ್ಡರನ್ನು ಕೊಟ್ಟಿದ್ದೀನಿ. ಸೊ ಇವುಗಳಿಗೆ ಕೂಡ ನಾವೇನು ಮಾಡ್ಕೋಬೋದು, ಇಲ್ಲಿ ಕಲರನ್ನು ಅಪ್ಲೈ ಮಾಡ್ಕೋಬೋದು. ಓಕೆ, ಸೊ ನಮ್ಗೆ ಬೇಕಾದಂಥ ಕಲರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಣ. ಓಕೆ, ಸೊ ಪ್ರತಿಯೊಂದಕ್ಕೂ ಇಲ್ಲಿ ಕಲರನ್ನು ಇಲ್ಲಿ ಕೊಡ್ತೀನಿ. ಓಕೆ, ಸೊ ಈ ಪ್ರಕಾರ ನಾವೇನು ಮಾಡ್ಕೋಬೋದು, ಇಲ್ಲಿ ಪ್ರತಿಯೊಂದಕ್ಕೂ ಕಲರನ್ನು ಕೂಡ ಅಪ್ಲೈ ಮಾಡ್ಕೋಬೋದು. ಓಕೆ, ಓಕೆ, ಟೆಕ್ಸ್ಟ್ ಕೂಡ ಕಲರನ್ನು ಮಾಡಿದ್ದೀನಿ. ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ನಾನು ಡೇ ಟು ಡೇ ಫಾರ್ಮುಲಾ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ಈ ಒಂದು ಕ್ಲಾಸು ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ. ಮತ್ತು ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಕ್ಲಾಸ್ದೊಂದಿಗೆ, ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.